ಅಸಲಿ ವಿಚಾರಣೆ ನಡೆಯುವಂತದ್ದು ಇಂದು ಸಂಜೆ ಅಥವಾ ನಾಳೆ ಹಾಸನದಲ್ಲಿ ಸ್ಥಳ ಮಹಜರನ್ನ ಮಾಡಲಾಗುತ್ತೆ. ಪ್ರಜ್ವಲ್ ಮನೆಯಲ್ಲಿ ಸ್ಥಳ ಮಹಜರನ್ನ ಮಾಡಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿರುವಂತದ್ದು. ಈಗಾಗಲೇ ಸಂತ್ರಸ್ತೆಯಿಂದ ಸ್ಥಳ ಮಹಜರು ಮಾಡಲಾಗಿದೆ. ನಾನು ಆಗ್ಲೇ ಹೇಳ್ತಾ ಇದ್ನಲ್ಲ, ಬೆಂಗಳೂರಿನಲ್ಲಿರುವಂತ ರೇವಣ್ಣನ ನಿವಾಸ, ಒಳನರಸೀಪುರದಲ್ಲಿರುವಂತ ನಿವಾಸ, ಹಾಸನದಲ್ಲಿರುವಂತ ಎಂಪಿಯ ನಿವಾಸ, ಎಲ್ಲ ಕಡೆನೂ ಕೂಡ ಸಂತ್ರಸ್ತೆಯರು ದೂರನ್ನ ಕೊಟ್ಟಿದ್ದಾರಲ್ಲ, ಅದರ ಆಧಾರದ ಮೇಲೆ ಎಲ್ಲೆಲ್ಲಿ ಅತ್ಯಾಚಾರ ಮಾಡಲಾಗಿದೆ, ಕಾಮದಾಟ ಆಡಲಾಗಿದೆ, ನೀಚತನವನ್ನ ತೋರಿಸಿದ್ದಾನೆ ಅನ್ನುವಂಥದ್ರ ಬಗ್ಗೆ ಆರೋಪ ಮಾಡಲಾಗಿದೆಯಲ್ಲ, ಅದೆಲ್ಲದ್ರ ಬಗ್ಗೆನೂ ಕೂಡ ಸ್ಥಳದ ಮಹಜರನ್ನ ಮಾಡ್ತಾ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ SIT ಅಧಿಕಾರಿಗಳು. ಸ್ಥಳ ಮಹಜರು ಪ್ರಕ್ರಿಯೆಗೆ ಈಗ ಪ್ರಜ್ವಲ್ ರೇವಣ್ಣನನ್ನು ಕೂಡ ಕರ್ಕೊಂಡು ಹೋಗ್ತಾರೆ. ಈಗ ಸಂತ್ರಸ್ತೆಯರು ಕೊಟ್ಟಿರುವಂಥ ದೂರಿನ ಆಧಾರದ ಮೇಲೆ ಪ್ರಜ್ವಲ್ ನಿವಾಸದಲ್ಲಿ ಈಗಾಗಲೇ ಹಾಸಿಗೆ ದಿಂಬನ್ನ ವಶಕ್ಕೆ ಪಡೆದಿದ್ದಾರೆ. ಅದರಲ್ಲಿ ಏನು ಯೂಸೋ ಗೊತ್ತಿಲ್ಲ, 100 ಸಲ ತೊಳೆದಾಕಿರ್ತಾರೆ ಇಷ್ಟೊತ್ತಿಗೆ. ಬಿಕಾಸ್ ಇವೆಲ್ಲವೂ ಕೂಡ 3-4 ವರ್ಷದ ಹಿಂದಿನ ಪ್ರಕರಣ, ಅಂದ್ರೆ ಹಿಂದಿನ ಆರೋಪಗಳು ಅಂತ ಹೇಳಲಾಗ್ತಾ ಇರುವಂಥದ್ದು. ಸೊ ಈಗ ಹಾಸಿಗೆ, ಆ ಬೆಡ್ಶೀಟು, ದಿಂಬನ್ನ ತಗೊಂಡೋಗಿರುವಂಥ ಹಿನ್ನೆಲೆಯಲ್ಲಿ ಅದರಲ್ಲಿ ಏನಾದರೂ ನಿಜಕ್ಕೂ ಸಾಕ್ಷಿ ಸಿಗುತ್ತಾ, ಏನಾದರೂ ಇವರಿಗೆ ಸಾಕ್ಷ್ಯಾಧಾರಗಳನ್ನ ಹುಡ್ಕಕ್ಕಾಗುತ್ತಾ, ಹಾಸಿಗೆ, ದಿಂಬು, ಬೆಡ್ಶೀಟ್ ಅನ್ನ ಪಡ್ಕೊಂಡಿರುವಂತ ಅನ್ನುವಂಥ ಒಂದು ಪ್ರಶ್ನೆ ಅಂತೂ ಸಹಜವಾಗಿ ಕಾಡುತ್ತೆ 100 ಸಲ ಒಗ್ದಾಕಿರುವಂಥ ಹಿನ್ನೆಲೆಯಲ್ಲಿ. ಹಾಸನದಲ್ಲಿ ಹರಿದಾಡಿರುವಂಥ ವಿಡಿಯೋಗಳ ಬಗ್ಗೆ ಕೂಡ ವಿಚಾರಣೆಯನ್ನ ಮಾಡಲಾಗುತ್ತೆ. ವಿಡಿಯೋ ರೆಕಾರ್ಡ್ ಮಾಡಿದ್ಯಾರು ಅಂತ ವಿಚಾರಣೆ ಮಾಡ್ತಾರೆ. ವಿಡಿಯೋಗಳು ವೈರಲ್ ಆಗಿದ್ದು ಹೇಗೆ ಅನ್ನುವಂಥದ್ರ ಬಗ್ಗೆ ವಿಚಾರಣೆಯನ್ನ ಮಾಡಲಾಗುತ್ತೆ. ಕಾರ್ತಿಕ್ನ ಸಂಪರ್ಕದ ಬಗ್ಗೆ ವಿಚಾರಣೆಯನ್ನ ಮಾಡಲಾಗುತ್ತೆ. ಅವನು ಮಾಡ್ತಾ ಇರುವಂಥ ಆರೋಪದ ಬಗ್ಗೆ ವಿಚಾರಣೆಯನ್ನ ಮಾಡಲಾಗುತ್ತೆ. ಎಷ್ಟು ದಿನಗಳ ಹಿಂದಿದ್ದು, ಎಷ್ಟು ತಿಂಗಳ ಹಿಂದಿದ್ದು, ಎಷ್ಟು ವರ್ಷಗಳ ಹಿಂದಿದ್ದು ಈ ಪ್ರಕರಣಗಳು ಅನ್ನುವಂಥದ್ದು. ಏಕೆಂದ್ರೆ ರೇವಣ್ಣ ಸ್ಟೇಟ್ಮೆಂಟ್ ಎಲ್ಲ ಗಮನಿಸಿ, ಇದೆಲ್ಲ 5 ವರ್ಷದ ಹಿಂದಿಂದು ಪ್ರಕರಣಗಳು ಈಗ ಮುನ್ನೆಲೆಗೆ ಬಂದಿದ್ದಾವೆ ಅಂತ ಹೇಳ್ತಾ ಇರುವಂಥ ಹಿನ್ನೆಲೆಯಲ್ಲಿ 5 ವರ್ಷದ ಹಿಂದೆ ಪ್ರಕರಣ ಆಗಿತ್ತಾ ಅಥವಾ ಇದು ಬರೀ ಆರೋಪಗಳಾಗಿತ್ತಾ ಆ ಸಂದರ್ಭದಲ್ಲೂ ಅನ್ನುವಂಥ ಪ್ರಶ್ನೆಗೆ ಉತ್ತರ ಸಿಗಬೇಕಾಗಿದೆ. ಇನ್ನು ಸಾಕಷ್ಟು ಜನ ಸಂತ್ರಸ್ತೆಯರು ಕೂಡ ಇರುವಂಥದ್ದು. ಸೊ ಹೀಗಾಗಿ ಸಿಕ್ಕಿರುವಂಥ ವಿಡಿಯೋಗಳ ಆಧಾರದ ಮೇಲೆ ವಿಚಾರಣೆಯನ್ನ ಮಾಡ್ತಾ ಹೋಗ್ತಾರೆ. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ, ಹಾಸನದ ಪ್ರತಿನಿಧಿ ಕೃಷ್ಣಮೂರ್ತಿ ನಮ್ಮ ಜೊತೆ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾರೆ. ಕೃಷ್ಣಮೂರ್ತಿ, ಫೈನಲಿ ಹಾಸನದ ಸಂಸದ ಪ್ರಜ್ವಲ್ ರೇವಣ್ಣ ನಿನ್ನೆ ಬಂದಿದ್ದಾನೆ. ಆತನನ್ನ ಅರೆಸ್ಟ್ ಮಾಡಲಾಗಿರುವಂಥದ್ದು. ಇವತ್ತು ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ತಾರೆ. ತದನಂತರ ಸ್ಥಳ ಮಹಜರು ಪ್ರಕ್ರಿಯೆಗೆ ಆತನನ್ನ ಹಾಸನಕ್ಕೆ ಕರೆದುಕೊಂಡು ಬರುವಂತ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತದೆ. ಇದುವರೆಗಿನ ನಡೆದಿರುವಂತ ಪ್ರೋಸೆಸ್, ಹಾಗೆ ಪ್ರಜ್ವಲ್ ರೇವಣ್ಣನನ್ನ ಕರ್ಕೊಂಡ್ಬಂದಂತ ಸಂದರ್ಭದಲ್ಲಿ ನಡೆಯುವಂತ ಪ್ರೋಸೆಸ್ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಖಂಡಿತವಾಗಿ 35 ದಿನಗಳ ತೆರೆಮರೆ ಆಟಕ್ಕೆ ಇಂದು ತೆರೆ ಬಿದ್ದಿದೆ ಅಂತಾನೆ ಹೇಳ್ಬೋದು. SIT ತನ್ನ ಕಾರ್ಯಾಚರಣೆ ಶುರು ಮಾಡಿದ ದಿನದಿಂದನೂ ಕೂಡ ಪ್ರಜ್ವಲ್ ರೇವಣ್ಣವರ ಬಂಧಿಸಬೇಕು ಅನ್ನಂತ ಆಗ್ರಹ ಮತ್ತು ಒತ್ತಡ ಸಾರ್ವಜನಿಕ ವಲಯದಲ್ಲಿ ಸಾಮಾನ್ಯವಾಗಿ ಕೇಳಿ ಬರ್ತಿತ್ತು. ಆದ್ರೆ ಸರ್ಕಾರಕ್ಕೆ ಇದೆಲ್ಲ ಒಂದ್ ಕಡೆ ಸಾಧ್ಯ ಆಗ್ಲಿಲ್ಲ. ಆದ್ರೆ ಪ್ರಜ್ವಲ್ ರೇವಣ್ಣ ಸ್ವತಃವಾಗಿ ನಾನೇ ಬಂದು SIT ತನಿಖೆನ ವಿಚಾರಣೆಗೆ ಒಳಪಡ್ತೀನಿ ಎಂಬಂತಹ ವಿಡಿಯೋವನ್ನು ಹರಿಬಿಟ್ಟ ನಂತರದಲ್ಲಿ SIT ಅಧಿಕಾರಿಗಳು ಇವತ್ತು ಬೆಳಗ್ಗೆ ಪ್ರಜ್ವಲ್ ರೇವಣ್ಣನವರು ಬೆಂಗಳೂರಿಗೆ ಬಂದ ನಂತರದಲ್ಲಿ ಅವರನ್ನ ವಶಕ್ಕೆ ಪಟ್ಟುಕೊಂಡು ಈಗ ವಿಚಾರಣೆಯನ್ನು ಕೂಡ ಈಗ ಶುರು ಮಾಡಿದ್ದಾರೆ. ರಾಜ್ಯಾದ್ಯಂತ ಪ್ರಜ್ವಲ್ ರೇವಣ್ಣನವರನ್ನ ಏನು ಬಂಧಿಸಬೇಕೆಂಬ ಒತ್ತಡ ಹೆಚ್ಚಾದ ಹಿನ್ನೆಲೆಯಲ್ಲಿ SIT ಅಧಿಕಾರಿಗಳು ಕೂಡ ಸರ್ಕಾರಕ್ಕೆ ಮನವಿಯನ್ನು ಕೂಡ ಸಲ್ಲಿಸಿದ್ರು. ಆದ್ರೆ ಇದೀಗ ಪ್ರಜ್ವಲ್ ರೇವಣ್ಣ ಬಂಧನಂತೂ ಆಗಿದೆ. ಈ ಹಿಂದೆ ಏನು ಹೊಳೆನರಸೀಪುರ ನಗರ ಠಾಣೆಯಲ್ಲಿ ದಾಖಲಾಗಿರ್ತಕ್ಕಂಥ ಪ್ರಕರಣ ಆಗಿರ್ಬೋದು ಮತ್ತು ಸಂತ್ರಸ್ತೆಯಿಂದ SIT ಮುಂದೆ ಕೊಟ್ಟಿರ್ತಕ್ಕಂಥ ಹೇಳಿಕೆ ಆಗಿರ್ಬೋದು, ಇನ್ನು ಇತರ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಸಂಸದ ಪ್ರಜ್ವಲ್ ರೇವಣ್ಣನವರು ನಮ್ಮ ಮೇಲೆ ದೌರ್ಜನ್ಯವನ್ನು ಎಸಗಿದ್ದಾರೆ, ಮಾನಸಿಕವಾಗಿ ಹಿಂಸೆಯನ್ನು ಕೊಟ್ಟಿದ್ದಾರೆ ಮತ್ತು ಅತ್ಯಾಚಾರವನ್ನು ಎಸಗಿದ್ದಾರೆ ಎಂಬಂತ ಆರೋಪಗಳನ್ನ ಏನ್ ಮಾಡಿದ್ರು. ಅದಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ SIT ಅಧಿಕಾರಿ 3 ಬಾರಿ ಹಾಸನಕ್ಕೆ ಬಂದು ಸ್ಥಳ ಮಹಜರನ್ನ ಮಾಡ್ಕೊಂಡು ಹೋಗಿದ್ದಾರೆ. ಹೊಳೆನರಸೀಪುರದ ರೇವಣ್ಣನವರ ನಿವಾಸ ಆಗಿರ್ಬೋದು, ಹೊಳೆನರಸೀಪುರ ತಾಲೂಕಿನ ಇರ್ತಕ್ಕಂತಹ ಪಡಲಿಪೆ ತೋಟ ಆಗಿರ್ಬೋದು, ಚಂದ್ರಾಯಪಟ್ಟಣ ತಾಲೂಕಿನ ಇರ್ತಕ್ಕಂಥ ಗನ್ನಿಕಡದ ತೋಟ ಆಗಿರ್ಬೋದು ಮತ್ತು ಹಾಸನದ RC ರಸ್ತೆ ಇರ್ತಕ್ಕಂಥ ಸಂಸದರ ನಿವಾಸ ಆಗಿರ್ಬೋದು, ಎಲ್ಲಾ ಕಡೆಯಲ್ಲೂ ಕೂಡ ಶೋಧವನ್ನು ಕೂಡ ನಡೆಸಿ ಸಾಕಷ್ಟು ದಾಖಲೆಗಳನ್ನು ಈಗಾಗಲೇ SIT ಅಧಿಕಾರಿಗಳು ಕೂಡ ವಶಪಡಿಸಿಕೊಂಡಿದ್ದಾರೆ. ಮೊನ್ನೆ ಅಷ್ಟೇ 3ನೇ ಬಾರಿ ಹಾಸನಕ್ಕೆ ಬಂದಿರತಕ್ಕಂಥ SIT ಅಧಿಕಾರಿಗಳು ಹಾಸನ ಸಂಸದರ ನಿವಾಸದಲ್ಲಿ ಇರ್ತಕ್ಕಂಥ ಸಂಸದರು ಏನು ಉಪಯೋಗಿಸಿದ್ರು ಎಂಬಂತ ಹಿನ್ನೆಲೆಯಲ್ಲಿ ದಿಂಬು ಮತ್ತು ಹಾಸಿಗೆಗಳೆಲ್ಲವನ್ನೂ ಕೂಡ ವಶಪಡಿಸಿಕೊಂಡು ಬೆಂಗಳೂರಿಗೆ ತೆಗೆದುಕೊಂಡು ಹೋಗಿದ್ದಾರೆ. ಫೊರೆನ್ಸಿಕ್ಸ್ ನ ಅಧಿಕಾರಿಗಳು ಕೂಡ ಈಗ ಒಂದು ಮನೆಯ ಇಂಚಿಂಚು ಮೂಲೆಯನ್ನು ಕೂಡ ವಿಚಾರಣೆಯನ್ನು ಕೂಡ ನಡೆಸಿ ಸಿಕ್ಕಂತ ಎಲ್ಲ ದಾಖಲೆಗಳನ್ನು ಕೂಡ ವಶಪಡಿಸಿಕೊಂಡಿದ್ದಾರೆ. ಆದ್ರೆ ಈಗ ಪ್ರಜ್ವಲ್ ರೇವಣ್ಣವರ ಏನು ಪ್ರೊಸೀಜರ್ಸ್ ಗಳು ಏನಿದೆ ಎಲ್ಲ SIT ಅಧಿಕಾರಿಗಳು 24 ಗಂಟೆ ಒಳಗಡೆಯಾಗಿ ಅವರನ್ನ
ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲೇಬೇಕಾಗುತ್ತೆ. ಅದಾದ ನಂತರದಲ್ಲಿ ಅವರನ್ನ ಮತ್ತೆ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆಯನ್ನ ಮಾಡ್ಲಿಕ್ಕೋಸ್ಕರವಾಗಿ ಕಾಲಾವಕಾಶಗಳನ್ನು ಕೂಡ ಕೇಳುವಂತ ಸಾಮಾನ್ಯವಾಗಿ ಕಾಲಾವಕಾಶಗಳನ್ನ ಕೇಳ್ತಾರೆ. ಅವ್ರು ಎಷ್ಟು ದಿನ ಕಾಲಾವಕಾಶ ಕೇಳ್ತಾರೆ ಎಂಬುದಕ್ಕೂ ಕೂಡ SIT ಅಧಿಕಾರಿಗಳಿಗೆ ಬಿಟ್ಟು ಸುಮಾರು ಸಂತ್ರಸ್ತರು ದೂರು ಕೊಟ್ಟರಲ್ಲಿ ವಿಚಾರಣೆ ನಡೆಸುವ ಸುದೀರ್ಘವಾದಂತಹ ವಿಚಾರಣೆ ನಡೆಸುವಂತ ಅವಶ್ಯಕತೆ SITಗೂ ಇರೋದ್ರಿಂದ ಸುಮಾರು 10 ರಿಂದ 14 ದಿನಗಳ SIT ಕಸ್ಟಡಿಗೆ ಕೇಳುವಂತ ನಿರೀಕ್ಷೆಗಳು ಕೂಡ ಇರೋದ್ರಿಂದ ಹಾಸನಕ್ಕೆ ಆದ ನ್ಯಾಯಾಧೀಶರು SIT ಕಸ್ಟಡಿ ಕೊಟ್ಟ ನಂತರದಲ್ಲಿ ಹಾಸನಕ್ಕೂ ಕೂಡ ಕರ್ಕೊಂಡ್ಬಂದು ಸ್ಥಳ ಮಹಾಜರನ್ನು ಕೂಡ ಮಾಡುವಂತ ಎಲ್ಲಾ ಪ್ರಕ್ರಿಯೆಗಳು ಸಹಜವಾಗಿ ಇರ್ತದೆ ಪೃಥ್ವಿ. ಓಕೆ, ಧನ್ಯವಾದ ಕೃಷ್ಣಮೂರ್ತಿ ನಿಮ್ಮೆಲ್ಲ ಮಾಹಿತಿಗಾಗಿ. ಪ್ರಜ್ವಲ್ ಮೊಬೈಲ್ ಬಗ್ಗೆನೇ ಈಗ ಇರುವಂತ ಕುತೂಹಲ, ಬಿಕಾಸ್ ಅದು ತುಂಬಾ